ನಮಸ್ತೆ, ಇದು ನಮ್ಮ ಲೈಪೋಸಕ್ಷನ್ ಪೇಷಂಟು. ಅಬ್ಡಮಿನ್ ಲೈಪೋಸಕ್ಷನ್ 2 ಸೆಷನ್ ಆಗಿರೋದು ಲೋಕಲ್ ಅನಸ್ಥೀಶಿಯಲ್ಲಿ. ಇವ್ರ ಮುಂಚೆ ಸ್ಪೋರ್ಟ್ಸ್ ಪರ್ಸನ್ ಇದ್ದರು, ಬಟ್ ಈಗ ಎಷ್ಟೇ ಟ್ರೈ ಮಾಡಿದ್ರು ಆ ಕೊಬ್ಬು ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲೈಪೋಸಕ್ಷನ್ಗೆ ಬಂದರು. ಹೇಗಿದ್ದೀರಿ? ಸೊ ನೀವು ಈ ಸರ್ಜರಿ ಯಾಕೆ ಮಾಡಿಸ್ಕೊಂಡ್ರಿ? ಅದೇ ತುಂಬ 2-3 ಇಯರ್ಸಿಂದ ಗ್ಯಾಪ್ ಕೊಟ್ಟು ಆಮೇಲೆ ಜಿಮ್ಗೆಲ್ಲ ಮಾಡ್ಕೊಂಡು ಸ್ವಲ್ಪ ಸ್ಟೆರಾಯ್ಡ್ಸ್ ಎಲ್ಲ ಇಂಟೇಕ್ ಇತ್ತು. ಸೊ ಅದರಿಂದ ತುಂಬಾನೇ ಫ್ಯಾಟ್ ಆಗ್ಬಿಟ್ಟಿತ್ತು ಬಿಟ್ಟ ಮೇಲೆ. ಸೊ ನಾರ್ಮಲ್ ತರ ಇರಲಿಲ್ಲ. ನಾನು ಅಥ್ಲೀಟ್ ಇದ್ದಾಗ ಗೊತ್ತಿತ್ತು ನ್ಯಾಚುರಲ್ ಹೆಂಗಿತ್ತು ಅಂತ. ನ್ಯಾಚುರಲ್ ತುಂಬಾನೇ ವರ್ಸ್ಟ್ ಕಂಡೀಷನ್ ಆಗಿತ್ತು. ಸೊ ವರ್ಕೌಟ್ ಮಾಡಕ್ಕೆ ಮೋಟಿವೇಶನ್ ಇರಲಿಲ್ಲ. ಸೊ ತುಂಬಾ ವೇಟ್ ಮೆಟ್ಲತ್ತಕ್ಕೆ ಶೂಡೇಸ್ ಕಟ್ಟಾಗ ಆಗ್ತಿರಲಿಲ್ಲ. ತುಂಬಾ ಒಂಥರ ಫೀಲ್ ಆಗ್ಬಿಟ್ಟಿತ್ತು. ಸೊ ಇವಾಗ ವೆರಿ ಗುಡ್ ರಿಸಲ್ಟ್ ಬಂದ್ಮೇಲೆ ತುಂಬಾ ಥ್ಯಾಂಕ್ಸ್ ಸರ್. ಅದು ಮೋಟಿವೇಶನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ. ವೆರಿ ಗುಡ್. ಸೊ ವೇಟಿಂಗ್ ಫಾರ್ ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ನಮ್ಮದು ವ್ಯೂವರ್ಸ್ಗೆ ಹೇಳ್ತೀನಿ, ಈ ಥರ ಸ್ಟೆರಾಯ್ಡ್ಸ್ ತೊಗೊಂಡಾಗ ಆ ಕೊಬ್ಬು ಒಂಥರ ಗಟ್ಟಿಯಾಗಿರುತ್ತೆ. ಅದು ಕರಗಿಸೋದೂ ಕಷ್ಟ. ಸ್ಪೋರ್ಟ್ಸ್ ಪರ್ಸನ್ಗೆ ಕರ್ಗ್ಸೋಕ್ಕೆ ಕಷ್ಟ. ಸೊ ಇದು ನಾವಿದ್ದು ಲೋಕಲ್ ಅನಸ್ಥೀಷನ್ ಮಾಡಿದಾಗ ಕೆಲವ್ರಿಗೆ ಅನ್ಸುತ್ತೆ ಇದರಿಂದ ನೋವು ತುಂಬ ಜಾಸ್ತಿ ಇರುತ್ತೆ ಅಂತ. ನಿಮ್ಗೆ ಹೇಗಿತ್ತು? ಇಲ್ಲ ಸರ್, ನಾರ್ಮಲ್ ಆಗಿ ಈಸಿ ಇತ್ತು. ಯಾಕಂದ್ರೆ ಆ ಪಾರ್ಟ್ ಮಾತ್ರ ನಮ್ಮಾಗ್ಬಿಟ್ಟು ಮಾಡೋವಾಗ ನಮ್ಗೆ ಗೊತ್ತಾಗ್ತದೆ ಏನಾಗ್ತದೆ ಅಂತ. ಸೊ ನೆಕ್ಸ್ಟ್ ಡೇ 3 ಡೇಸ್ ಅಲ್ಲಿ ರಿಕವರಿ ಆಗಿ ವಾಕಿಂಗ್ ಬ್ಯಾಕ್ ವಾಸ್ ಬೀಯಿಂಗ್ ನಾರ್ಮಲ್. ವೆರಿ ಗುಡ್. ಸೊ ಈಗ ಯುವರ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್? ವೆರಿ ಹ್ಯಾಪಿ ಸರ್. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್.